ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು ಮತ್ತು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಆಸೀನರಾಗಿರುವಂಥ ಈ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಕೆ ಉಮಾಮಹೇಶ್ವರ ರಾವ್ ಅವರೇ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿಯ ಡೀನ್ ಆಗಿರುವಂತಹ ಜಗನ್ನಾಥ ನಾಯ್ಕ ಅವರೇ, ಶಿಕ್ಷಕ ಸಲಹೆಗಾರರಾಗಿರುವಂತಹ ನಾಗಮ್ಮ ಪಾಟೀಲ್ ಅವರೇ, ಸಂಚಾಲಕರಾಗಿರುವಂತಹ ಪ್ರತಿ ಭೋಜರಾಜ್ ಅವರೇ, ಲೇಖಿಕ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಉದಯ ಪಾಟೀಲ್ ಅವರೇ, ಸಭೆಯಲ್ಲಿರುವಂತಹ ಈ ಸಂಸ್ಥೆಯ ಬೋಧಕವೃಂದದವರೇ, ಹಿರಿಯರು, ಬಂಧುಗಳೇ, ಅತಿ ಮುಖ್ಯವಾಗಿ ಇಲ್ಲಿ ನೆರೆದಿರುವಂಥ ವಿದ್ಯಾರ್ಥಿ ಕನ್ನಡದ ಬಗ್ಗೆ ಈವಾಗಲೇ ಬಹಳಷ್ಟು ಜನ ಉತ್ತಮವಾದ ವಿಚಾರಗಳನ್ನು ಮುಂದೆ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಚಿನ್ಮಯವರು ಕನ್ನಡದ ನಿಯಮವನ್ನು ಬಹಳ ಜೋರಾಗಿ ಪಾಲಿಸಿದ್ದಾರೆ. ನಾನು ನನ್ನದೇ ಆದ ಕೆಲವು ವಿಚಾರಗಳನ್ನು ಮುಂದೆ ಬಯಸ್ತೇನೆ. ಯಾಕಂದರೆ ನಿಜವಾಗಲೂ ಕನ್ನಡದ ನಿಯಮವನ್ನು ಪಾಲಿಸಬೇಕಾದ್ರೆ ಕನ್ನಡಿಗರಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯವಾದ ಭಾರತದ ಎಲ್ಲ ಜನರಿಗೂ ಕೂಡ ಬೇಕಾದಂಥ ವಿಚಾರ. ಇತರ ದೇಶಗಳಿಗೆಲ್ಲ ನಮ್ಮ ದೇಶಕ್ಕೆ ನಮ್ಮದೇ ಆದ ಒಂದು ಚರಿತ್ರೆ ಇದೆ. ಆ ಚರಿತ್ರೆಯಲ್ಲಿ ನಮ್ಮ ಹಿರಿಯರು ಸಾಮಾಜಿಕ ಮೌಲ್ಯಗಳಿಗೆ ಬಹಳಷ್ಟು ಒತ್ತು ಕೊಟ್ಟಿದ್ರು. ಅದರಿಂದಾಗಿ ಭಾರತ ನಮ್ಮ ದೇಶ ಒಂದು ಮೌಲ್ಯದ ಆಧಾರದ ಮೇಲೆ ಸೃಷ್ಟಿಯಾದ ದೇಶ ಅಂತ ನಾವೆಲ್ಲ ಹೆಮ್ಮೆಯನ್ನು ಹೇಳ್ಕೊಡ್ತಾ ಇದ್ದಂಥ ಒಂದು ದೇಶ. ಆದರೆ ನನ್ನ ಅನಿಸಿಕೆಯಲ್ಲಿ ಇವತ್ತು ಆ ಮೌಲ್ಯಗಳ ಕುಸಿತವನ್ನು ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಬಹಳಷ್ಟು ಸಲ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಷ್ಟರವರೆಗೆ ನಾನು ಒಕ್ಕೂಪ ಮಾಡಿಕೊಂಡ ಸಮಾಜದಲ್ಲಿ ಆಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿಲ್ಲ. ನಾನು ಸುಖವಾಗಿದ್ದೆ, ಬಹಳಷ್ಟು ಜನರು ಸುಖವಾಗಿದ್ದು ಅಂತ ತಿಳ್ಕೊಳ್ಳುವಂಥ ವ್ಯಕ್ತಿ ನಾನು. ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಅಂಥ ಅನ್ಯಾಯ, ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಒಂದು ಸಂಸ್ಥೆಯಿಂದ ಆಗುವಂಥ ಅನ್ಯಾಯಗಳು. ನಾನೊಬ್ಬ ರಾಜಕಾರಣಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯದ ಅಗತ್ಯ ಇದೆ. ಆದರೆ ನನ್ನ ವಿಚಾರಗಳು ನಿಮ್ಮ ಮುಂದೆ ನಾನಿರುವಂಥ ಕೆಲವು ಉದಾಹರಣೆಗಳು ರಾಜಕೀಯದಿಂದ ಪ್ರೇರಿತವಾದಂಥಲ್ಲ. ನನ್ನ ಸ್ವಂತ ಅನುಭವದಿಂದ ನನಗೆ ತಿಳಿದಂಥ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಬಯಸ್ತೇನೆ. ಯಾಕಂದರೆ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿ ಇದ್ದೆ. ನಾನು ಆ ಸಮಾಜ ತಪ್ಪು ಮಾಡಿದ್ರು, ಗೈರ್ ಕಾನೂನು ಕೆಲಸವನ್ನು ಮಾಡಿದಂಥ ವ್ಯಕ್ತಿಗಳನ್ನು ಬಹಿಷ್ಕರಿಸ್ತಾ ಇದ್ದಂಥ ಸಮಾಜದಲ್ಲಿ ನಾವಿರ್ತೀವಿ. ಇವತ್ತು ಆ ಸಮಾಜದಲ್ಲಿ ಇರಬೇಕಾದಂಥ ಮೌಲ್ಯಗಳ ಕುಸಿತವನ್ನು ನಾವು ಇದೇ ರೀತಿ ನಾವು ಮುಂದುವರೆದರೆ ಮುಂದೆ ಬಹಳ ಕಂಟಕ, ಭವಿಷ್ಯ ಅಷ್ಟು ಸುಗಮವಾಗಿ ಇರಕ್ಕಿಲ್ಲ ಅನ್ನೋದು ನನ್ನ ಒಂದು ತಿಳಿವಳಿಕೆ.
ವಿದ್ಯಾರ್ಥಿನಿಯರೇ, ನನ್ನ ಮಾತಿನಿಂದ ನೀವು ನಾನೊಬ್ಬ ನಿರಾಶವಾದಿ ಅಂತ ತಿಳ್ಕೊಂಡಿರಬಹುದು. ನಿಜ, ನಾನೊಬ್ಬ ನಿರಾಶವಾದಿಯ ಆಗಿದ್ದೇನೆ. ಆದರೂ ಕೂಡ ನನ್ನಲ್ಲಿ ಸ್ವಲ್ಪ ಆಶಾ ವಿಚಾರ ನನ್ನಲ್ಲಿದೆ. ಈ ಸಮಾಜವನ್ನ ಮರು ಬದಲಾಯಿಸುವುದು, ಹಿಂದೆ ನಮ್ಮ ಹಿರಿಯರು ಕಟ್ಟಿರುವಂತಹ ಸಮಾಜವನ್ನು ಕಟ್ಟಬಹುದು. ಆದರೆ ಅದು ನನ್ನ ವಯಸ್ಸಿನಲ್ಲಿ ಸಾಧ್ಯವಿಲ್ಲ. ಈ ಸಮಾಜವನ್ನ ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. ಆದ್ರಿಂದ ಯುವಕ ಯುವತಿಯರಿಂದ ಈ ಸಮಾಜವನ್ನು ಬದಲಾಯಿಸುವ ಶಕ್ತಿ ಅವರಲ್ಲಿದೆ. ಅವರು ಈ ಸಮಾಜವನ್ನು ಬದಲಾಯಿಸುವುದು. ಭವಿಷ್ಯಕ್ಕೆ ಕಂಟಕ ಬರುವ ಮೊದಲು ಆ ಪ್ರಯತ್ನವನ್ನು ನೀವು ಮಾಡ್ತೀರಿ ಯುವಕ ಯುವತಿಯರೇ ಅನ್ನೋ ಒಂದು ಆಸೆಯ ಹಿನ್ನೆಲೆಯಲ್ಲಿ ನಾನು ಇವತ್ತು ನಿಂತಿದ್ದೇನೆ. ಇದೇ ರೀತಿ 1994 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಇತರ ಕಾರ್ಯಕ್ರಮವನ್ನು ಬಿಟ್ಟು ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇರುವ ಪ್ರಯತ್ನವನ್ನು ಮಾಡಿದ್ದೇನೆ. ನನಗೆ 80 ವರ್ಷ ವಯಸ್ಸು. ಇವಾಗ ನನ್ನ ಪ್ರಯತ್ನದ ಪ್ರತಿಫಲ ನನ್ನ ಜೀವನದಲ್ಲಿ ಆಗಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೆ ಭಗವದ್ಗೀತೆಯಲ್ಲಿ ಹೇಳಿದಂಗೆ ಪ್ರಯತ್ನ ಮಾಡುವುದು ನನ್ನ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ. ಆದ್ದರಿಂದ ಈ ಪ್ರಯತ್ನವನ್ನು ಇವತ್ತಿನ ಸಾಮಾಜಿಕ ಸಮಸ್ಯೆಗಳಿಗೆ ನನ್ನ ಅನಿಸಿಕೆಯಲ್ಲಿ ಕಾರಣ ವ್ಯಕ್ತಿಗಳಲ್ಲ, ಈ ಸಮಾಜ. ಇವಾಗಲೇ ನಾನು ಹೇಳಿದಂಗೆ ಹಿಂದೆ ಈ ಸಮಾಜ ಒಂದು ಸ್ಫೂರ್ತಿದಾಯಕವಾದ ಸಮಾಜ ಆಗಿತ್ತು. ಆವತ್ತು ಈ ಸಮಾಜದ ಹೇಳಿಕೆ ಪ್ರಾಮಾಣಿಕವಾಗಿತ್ತು. ಇವತ್ತು ಈ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಹೊಂದಿಸುವಂತಹ ಸಮಾಜದಲ್ಲಿ ನಾವು. ಅದರಿಂದಾಗಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಈ ಸಮಸ್ಯೆಗಳನ್ನ ದೂರ ಇಡಬೇಕಾದ್ರೆ, ಒಂದು ಮೌಲ್ಯದ ಆಧಾರದ ಮೇಲಿರುವಂತಹ ಸಮಾಜವನ್ನು ಕಟ್ಟಬೇಕಾದ್ರೆ ನಿಮ್ಮಲ್ಲಿ ಯುವಕ ಯುವತಿಯರಲ್ಲಿ ಕನಿಷ್ಠ 2 ಮೌಲ್ಯಗಳ ಅಗತ್ಯವಿದೆ. ಈ 2 ಮೌಲ್ಯಗಳನ್ನು ನೀವು ಅಳವಡಿಸುವ ಪ್ರಯತ್ನ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನನ್ನ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. 1946ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇದೆ ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಒಂದು ಸಂಸ್ಥೆಯನ್ನು ಕಟ್ತಾರೆ. ಆ ಸಂಸ್ಥೆಯ ಹೆಸರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಂಬ ಸಂಸ್ಥೆ. ಆ ಸಂಸ್ಥೆಯ ಉದ್ದೇಶ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ತಯಾರು ಮಾಡುವುದು. 46ನೇ ಇಸ್ವಿಯಿಂದ 49ನೇ ಇಸ್ವಿ ನವೆಂಬರ್ ತಿಂಗಳವರೆಗೆ ಆ ಸಂಸ್ಥೆಯ ಕಾರ್ಯಕಲಾಪಗಳು ನಡೆದು, ಆ ಸಂಸ್ಥೆ ಇವತ್ತಿನ ಸಂಸತ್ ಅಂದರೆ ಪಾರ್ಲಿಮೆಂಟ್ ಅಥವಾ ಇವತ್ತಿನ ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ಸದನಗಳಿಗೆ ಪೂರಕವಾಗಿರುವಂತಹ ಒಂದು ಸಂಸ್ಥೆ. ಅಲ್ಲಿ ನಡೆದಂತಹ 2 ವಿಚಾರಗಳನ್ನು ನಿಮ್ಮ ಮುಂದೆ ಬಯಸ್ತೇನೆ. ಯಾಕಂದ್ರೆ ಈ ಮೌಲ್ಯಗಳ ಕುಸಿತದಿಂದ ಇವತ್ತು ಯಾವ ರೀತಿಯಲ್ಲಿ ಇಂತಹ ಮಹತ್ವವಾದ ಸಂಸ್ಥೆಗಳಲ್ಲೂ ಕೂಡ ಈ ಕುಸಿತವನ್ನು ನಾವು ಕಾಣಬಹುದು ಅನ್ನುವ ನಿಟ್ಟಿನಲ್ಲಿ ನಾನು ಈ ಉದಾಹರಣೆಗಳನ್ನು ನಿಮ್ಮ ಮುಂದೆ ಬಯಸ್ತೇನೆ. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಮೊದಲನೇ ವಿಚಾರ ಚರ್ಚೆಗೆ ಬಂದದ್ದು ಏನಂದ್ರೆ, ಮುಂದೆ ಸ್ವಾತಂತ್ರ್ಯವನ್ನು ಪಡೆದ ನಂತರ ಈ ದೇಶ ಯಾವ ರೀತಿಯ ರಾಜನೀತಿಯನ್ನ ಅಳವಡಿಸಬೇಕು. ನಮ್ಮ ಹಿರಿಯರು ಗಂಭೀರವಾದ ಚರ್ಚೆ ಮಾಡ್ತಾರೆ. ಅವರು ಹೇಳ್ತಾರೆ, ನಾವು ಭಾರತೀಯರು ಎಂದೂ ಸ್ವಾತಂತ್ರ್ಯರಾಗಿರ್ತಿಲ್ಲ, ರಾಜ ಮಹಾರಾಜರ ಆಡಳಿತೆಯಲ್ಲಿ, ಪರದೇಶಿಯರ ಆಡಳಿತೆಯಲ್ಲಿ ಅವರು ತಮಗೆ ಬೇಕಾದಂತಹ ಕಾನೂನುಗಳನ್ನು ಮಾಡಿದ್ರು,
ನಾವು ಅದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. ಇಲ್ಲದಿದ್ದರೆ ನಮಗೆ ಶಿಕ್ಷೆ ಆಗ್ತಾ ಇದೆ. ಹಾಗೆಯೇ ನಮ್ಮ ಹಿರಿಯರು ಜವಾಬ್ದಾರಿಯಿಂದ ಚರ್ಚೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇನ್ನು ಮುಂದಕ್ಕಾದರೂ ನಾವಂತಹ ರಾಜನೀತಿಯನ್ನ ಪಡ್ಕೊಳ್ಳೋಣ. ಅದರಿಂದ ಪ್ರತಿಯೊಬ್ಬ ಭಾರತೀಯನಿಗೂ ಈ ದೇಶ ನಂದು, ನನ್ನಿಂದಾಗಿ, ನನ್ನ ಆಡಳಿತೆಯಿಂದಾಗಿ ನನ್ನ ಭಾವನೆ ಮೂಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾರೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ರಾಜನೀತಿಗಳಿಗೂ, ರಾಜ ಮಹಾರಾಜನಿಗೂ, ಜಮೀನ್ದಾರರು, ಪರದೇಶ, ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಪ್ರಜಾಪ್ರಭುತ್ವ ಅನ್ನೋ ರಾಜನೀತಿಯನ್ನು ಪಡೆದಿದ್ದಾರೆ. ಪ್ರಜಾಪ್ರಭುತ್ವದ ಅರ್ಥ ಅಂದು ನನ್ನ ಅನಿಸಿಕೆಯಲ್ಲಿ ಜನರ ಸರ್ಕಾರ. ನಮ್ಮ ಹಿರಿಯರು ಬಹಳ ಹೆಮ್ಮೆಯಿಂದ ಆ ರಾಜನೀತಿಯನ್ನು ಪಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇನ್ನೊಂದು ವಿಚಾರ ಚರ್ಚೆಗೆ ಮುಂದೆ ಪ್ರಜಾಪ್ರಭುತ್ವವನ್ನು ಪಡ್ಕೊಂಡ ನಂತರ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲಬೇಕಾದ್ರೆ ಆತನಿಗೆ ಯಾವುದೇ ಒಂದು ರೀತಿಯ ಅರ್ಹತೆ ಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ. ಬಹಳಷ್ಟು ಹಿರಿಯರು ಹೇಳ್ತಾರೆ, ಇನ್ನು ಮುಂದಕ್ಕಾದ್ರೂ ಒಂದು ಕ್ಷೇತ್ರದಿಂದ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ಲಬೇಕಾದ್ರೆ ಆತನಿಗೆ ಆ ಕ್ಷೇತ್ರದ ಕುಂದುಕೊರತೆ ಬಗ್ಗೆ ಮಾಹಿತಿ ಇರಬೇಕು. ಆ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಶಕ್ತಿ ಇರಬೇಕು. ಆ ಸಮಸ್ಯೆಯನ್ನ ಸಂಸದೆ ಅಥವಾ ಸದನಕ್ಕೆ ತೆಗೆದುಹೋಗಿ ಅದಕ್ಕೆ ಪೂರಕವಾದ ಪರಿಹಾರ ತರುವಂತಹ ಶಕ್ತಿ ಆತನಲ್ಲಿ ಇರಬೇಕು. ಅದಕ್ಕೆ ಸ್ವಲ್ಪ ವಿದ್ಯಾ ಅರ್ಹತೆ ಬೇಕು. ಆ ಸಂಸ್ಥೆಯ ಭಾಷಣಗಳನ್ನು ಕ್ರೋಢೀಕರಿಸಿದಂತ ಒಬ್ಬ ಎಡಿಟರ್ ಬರೀತಾರೆ, ಸಾಧಾರಣವಾಗಿ ಆ ಸಂಸ್ಥೆಯಲ್ಲಿದ್ದಂತಹ ಬಹಳಷ್ಟು ವ್ಯಕ್ತಿಗಳು ಅದಕ್ಕೆ ಸಮ್ಮತಿ ಸೂಚಿಸ್ತಾ ಇದ್ರಂತೆ, ವಿದ್ಯಾ ಅರ್ಹತೆ ಬೇಕು. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಎದ್ದಿರ್ತಾನೆ, ಸಭಾಧ್ಯಕ್ಷರನ್ನು ಉಲ್ಲೇಖಿಸಿ ಹೇಳ್ತಾರೆ, ಸ್ವಾಮಿ, ಇತ್ತೀಚೆಗೆ ನಾವು ಪ್ರಜಾಪ್ರಭುತ್ವವನ್ನು ರಾಜನೀತಿಯನ್ನು ಪಡ್ಕೊಂಡ್ವಿ. ಪ್ರಜಾಪ್ರಭುತ್ವದ ಅರ್ಥ ಜನರಿಗಾಗಿ ಜನರ ಸರ್ಕಾರ ಅಂತ ಹೇಳಿದ್ವಿ ಸ್ವಾಮಿ. ಇವತ್ತು ಅಂದರೆ 1946-47 ಇಸ್ವಿಯಲ್ಲಿ ಭಾರತದ ಜನಸಂಖ್ಯೆ 40 ಕೋಟಿ. 40 ಕೋಟಿ ಜನಸಂಖ್ಯೆಯಲ್ಲಿ 80% ಜನರಿಗೆ ಯಾವ ವಿದ್ಯಾ ಅರ್ಹತೆಯನ್ನು ಇಲ್ಲ ಸ್ವಾಮಿ. ಸ್ವಾಮಿ, ಈ ಪ್ರಜಾಪ್ರಭುತ್ವವನ್ನ ಆ 20% ವಿದ್ಯಾವಂತರಿಗೆ ಮೀಸಲಾಗಿ ಇಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿ ಸಭೆ ನಿಶಬ್ದವಾಗಿದೆ. ಯಾರಿಂದಲೂ ಆ ಸದಸ್ಯರನ್ನು ವಿರೋಧಿಸುವಂತಹ ಶಕ್ತಿ ಇರಲಿಲ್ಲ. ಘಟಾನುಘಟಿಗಳಿದ್ರು. ಅದೇ ಘಟಾನುಘಟಿಗಳು ವಿದ್ಯಾ ಅರ್ಹತೆ ಬೇಕೆನ್ನುವ ವಿಚಾರದಲ್ಲಿ ಚರ್ಚೆ ಮಾಡಿದರು. ಅವರಿಗೆ ಬಹಳಷ್ಟು ಸದಸ್ಯರು ಅವರಿಗೆ ಸಪೋರ್ಟ್ ಕೂಡ ಮಾಡಿದರು. ಆ ಹಿನ್ನೆಲೆಯಲ್ಲೂ ಕೂಡ ಒಬ್ಬ ವ್ಯಕ್ತಿ ಎದ್ದು ನಿಂತು ಅದನ್ನು ವಿರೋಧಿಸಿದ ಮೂಲಭೂತ ಕಾರಣಗಳನ್ನು ಕೇಳಿ ಆತನನ್ನು ವಿರೋಧಿಸುವ ಶಕ್ತಿ ಯಾರಿಗೂ ಇಲ್ಲ. ಸ್ವಲ್ಪ ಸಮಯದ ನಂತರ ಒಬ್ಬ ಹಿರಿಯರು ವಿದ್ಯಾ ಅರ್ಹತೆ ಬೇಕು ಅಂತ ಚರ್ಚೆ ಮಾಡಿದಂತ ಹಿರಿಯರು ಅಂತ ಹೇಳ್ತಾರೆ, ದಯವಿಟ್ಟು ಈ ಮಾತನ್ನು ಗಮನಿಸಿ. ಯಾಕಂದ್ರೆ ಅದಕ್ಕೆ ತದನಂತರ ಬಂದಂತ ನಮ್ಮ ಪಾರ್ಲಿಮೆಂಟ್ ಅಥವಾ ಸದನದಲ್ಲಿ ಇಂಥ ಗಂಭೀರತೆ ಇದೆ ಅನ್ನೋ ವಿಚಾರ. ಅವ್ರು ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೆ, ನನ್ನನ್ನು ಕ್ಷಮಿಸಿದೆ. ದೊಡ್ಡ ಹಿರಿಯರು ಎಂಥ ಒಂದು ರೆಸ್ಪಾನ್ಸಿಬಲ್. ಅದ್ರ ಹೇಳ್ತಾರೆ, ಆ ಸನ್ಮಾನ್ಯ ಸದಸ್ಯರು ನೋಡಿದಂತ ದೃಷ್ಟಿಕೋನದಿಂದ ನಾನು ಈ ವಿಚಾರವನ್ನು ನೋಡಿರಲಿಲ್ಲ, ಅದರಿಂದ ನನ್ನ ತಪ್ಪಾಯಿತು. ಆ ಸದಸ್ಯರು ಹೇಳಿದಂತಹ ಮಾತು ನಿಜ. ಪ್ರಜಾಪ್ರಭುತ್ವವನ್ನು ಯಾವ ಗುಂಪಿಗೂ ಮೀಸಲಾಗಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆ ತರ ಒಪ್ಪಿದ್ದು ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ಈ ಸದನದ ಸೃಷ್ಟಿಯಾಗಿದೆ, ಸಂಸತ್ತಿನ ಸೃಷ್ಟಿಯಾಗಿದೆ. ಯಾಕೆ ಆಗ್ತಾ ಇದೆ ಅಂದ್ರೆ ನನ್ನ ಅನಿಸಿಕೆಯಲ್ಲಿ ಮೌಲ್ಯಗಳ ಕುಸಿತ, ಬೇಜವಾಬ್ದಾರಿ ಇವತ್ತಿರುವಂತಹ ವಿಚಾರ. 2016ರಲ್ಲಿ
ಲೋಕಸಭೆ 14 ದಿವಸ ಕಾರ್ಯಕಲಾಪಗಳನ್ನು ನಡೆಸಬೇಕಾಗಿತ್ತು. ಒಂದು ದಿನ ಯಾವ ಕಾರ್ಯಕಲಾಪಗಳು ನಡೆದಿಲ್ಲ. ಸಭಾಧ್ಯಕ್ಷರು ಬಂದ ತಕ್ಷಣ ಸಭೆಯಲ್ಲಿದ್ದಂತಹ ಸದಸ್ಯರು ತಮ್ಮ ಕುರ್ಚಿ ಬಿಟ್ಟು ಮುಂದಕ್ಕೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಸಭಾತ್ಯಾಗ ಮಾಡ್ತಾರೆ. ಸಭಾಧ್ಯಕ್ಷರು ಸಭೆಯನ್ನ ಮುಂದುವರಿಸ್ತಾರೆ. 14 ದಿವಸ, ಒಂದು ದಿವಸ ಒಂದು ಟರಾವ್ ಚರ್ಚೆ ಬರಲಿಲ್ಲ. ಯಾವ ಜವಾಬ್ದಾರಿ? ಕೈ ತುಂಬ ಸಂಬಳ ಪಡಿತಾರೆ. ಇದು ಒಂದು ಹುದ್ದೆ, ಒಂದು ವೇಳೆ ಅದಕ್ಕೆ 2 ಸಂಬಳ, ಮಾಸಿಕ ಸಂಬಳ, ಪೆನ್ಷನ್, ಮತ್ತೆ ಸಭೆಗೆ ಹೋಗಿ ಕೂತದ್ದಕ್ಕೆ ಸಿಟ್ಟಿಂಗ್ ಫೀಸ್ ಎಲ್ಲಾದ್ರೂ. ನಾನು ಒಬ್ಬ ನ್ಯಾಯಾಧೀಶನಾಗಿದ್ದ, ನನ್ನ ಮಾಸಿಕ ಸಂಬಳ ಕೊಟ್ಟಿದ್ದು ಅಲ್ಲಿ ಕೋರ್ಟಲ್ಲಿ ಕೂತದ್ದಕ್ಕೆ ಕೊಟ್ಟಿದ್ದು 2 ಸಂಬಳ ತಗೊಳ್ಳಿ ಸ್ವಾಮಿ, ನನ್ನಿಂದ ಇಲ್ಲ. ಅದು ನಿಮ್ಮ ಜವಾಬ್ದಾರಿ ಏನು? ಈ ಮಾಸಿಕ ಸಂಬಳ ಯಾಕೆ ಕೊಡ್ತಾ ಇದ್ದೀರಿ ಅಂದ್ರೆ ವರ್ಷಕ್ಕೆ 100 ದಿವಸ ಜಾಸ್ತಿ ಅಂದ್ರೆ ಪಾರ್ಲಿಮೆಂಟೇ ನಡೀಬಹುದು, ಅಸೆಂಬ್ಲಿಗಳೇ ನಡೀಬಹುದು. ಆ 100 ದಿವಸಕ್ಕೆ 365 ದಿವಸದ ಸಂಬಳ ಕೊಡ್ತೀರಾ? ಹೋಗಿ ಕೂತಾಗ ಸಿಟ್ಟಿಂಗ್ ಫೀಸ್ ಕೊಡ್ತೀರಾ? ಸಭಾತ್ಯಾಗ ಮಾಡಿದಾಗ ಸಿಟ್ಟಿಂಗ್ ಫೀಸ್ ವಾಪಸ್ ಪಡೆಯಲ್ಲ ನೀವು. 14 ದಿವಸ ಟೈಮ್ಸ್ ಆಫ್ ಇಂಡಿಯಾದವರು ಹೇಳ್ತಾರೆ, ಒಂದು ದಿವಸದ ಲೋಕಸಭೆಯ ಖರ್ಚು 10 ಕೋಟಿ. ಅಂದು 10 ಕೋಟಿ ರೂಪಾಯಿ 2016ರಲ್ಲಿ. 2019 ಕಮ್ಮಿ ಆಗಿಲ್ಲ, ಜಾಸ್ತಿ ಖರ್ಚೆ ಆಗಿದೆ. ಯಾವ ಜವಾಬ್ದಾರಿ? ಯಾಕೆ ಚುನಾಯಿಸ್ತೇವೆ ನಾವು? ಸಂವಿಧಾನದಲ್ಲಿ ಅವರ ಕೆಲಸ ಒಂದೇ ಒಂದು, ಸಭೆಯಲ್ಲಿ ದೇಶಕ್ಕೆ ಬೇಕಾದಂತಹ ಕಾನೂನುಗಳನ್ನು ಮಾಡುವ ಅಷ್ಟೇ ಮೇನ್. ಆದರೂ ಕೂಡ ಏನಾಗ್ತಾ ಇದೆ, ಎಲೆಕ್ಷನ್ ವಾಚ್ ಅನ್ನೋ ಒಂದು ಮ್ಯಾಗಝಿನ್ ಇದೆ. ಅದು ಲೋಕಸಭೆಯ 546 ಸದಸ್ಯರ ಒಂದು ಪರ್ಫಾರ್ಮೆನ್ಸ್ ಆಡಿಟ್ ಅಂತ ಮಾಡ್ತಿದೆ. 2004ರಿಂದ 2009ರವರೆಗೆ 5 ವರ್ಷ. ಅಷ್ಟೊಂದು ಜನ ಸದಸ್ಯರಿದ್ದಂತಹ ಸಭೆಯಲ್ಲಿ ಒಂದು ಸಲ ಆದರೂ ಬಾಯಿ ಬಿಚ್ಚಿದವರು, ಅಂದ್ರೆ ನಿದ್ದೆ ಮಾಡಕ್ಕಲ್ಲ, ಮಾತಾಡಕ್ಕೆ ಬಾಯಿ ಬಿಚ್ಚಿದವರು 174 ಜನ ಮಾತ್ರ. ಹೆಸರು ಕೇಳಿರ್ಬೇಕು ನೀವು. ರಾಜ್ಯಸಭೆಯಲ್ಲಿ ಸಚಿನ್ ತೆಂಡೂಲ್ಕರ್ ದೊಡ್ಡ ಕ್ರಿಕೆಟರ್, ಅವರು ಒಬ್ರು ರಾಜ್ಯಸಭೆ ಸದಸ್ಯರಾಗಿದ್ದಾರೆ. ಅದೇ ರೀತಿ ಒಬ್ರು ಫಿಲ್ಮ್ ಸ್ಟಾರ್ ರೇಖಾ. ಸಚಿನ್ ತೆಂಡೂಲ್ಕರ್ ಅವರ 5 ವರ್ಷ ಕಾಲದಲ್ಲಿ 21 ದಿವಸ ಸಭೆಗೆ ಹೋಗಿದ್ದಾರೆ, ಅಂದ್ರೆ ಸಂಪೂರ್ಣ ಸಂಬಳ ಪಡೆದಿದ್ದಾರೆ. ಈ ಶ್ರೀಮತಿಯವರು 18 ದಿವಸ 5 ವರ್ಷದಲ್ಲಿ ಸಂಪೂರ್ಣ ಸಂಬಳ. ನಾನು ಇದಕ್ಕೆಲ್ಲರೂ ಹೇಳುವುದು ಏನಾಗ್ತಾ ಇದೆ, ನಮ್ಮ ಸಂವಿಧಾನದ ಮೊದಲನೇ ಸಂಸ್ಥೆಯಲ್ಲಿ ಬೇಜವಾಬ್ದಾರಿಯಿಂದ ಏನಾಗ್ತಾ ಇದೆ ಅಂತ ನೀವು ತಿಳ್ಕೊಳ್ಬೇಕು. ಮುಂದೆ ನೀವು ರಾಜಕೀಯಕ್ಕೆ ಬರಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಇದೆ, ಪ್ರಜಾಪ್ರಭುತ್ವ ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವವನ್ನ ಬಿಟ್ಟು ರಾಜನೀತಿ ಯಾವುದಿಲ್ಲ. ಪ್ರಜಾಪ್ರಭುತ್ವವನ್ನು ಬಲಿಷ್ಠಗೊಳಿಸೋಣ, ಇಳಿಯಿರಿ ರಾಜಕೀಯಕ್ಕೆ, ಆದರೆ ಜವಾಬ್ದಾರಿಯಿಂದ ಇಳಿಯಿರಿ. ಇದು ನಮ್ಮ ಸಂವಿಧಾನದ ಮೊದಲನೇ ಸ್ತಂಭ. ಅದೇ ಸಂವಿಧಾನದಲ್ಲಿ 2ನೇ ಸ್ತಂಭವನ್ನು ಕಟ್ಟಿದ್ದಾರೆ, ಕಾರ್ಯಾಂಗ. ಕಾರ್ಯಾಂಗವನ್ನು ಸೃಷ್ಟಿ ಮಾಡುವಾಗ ನಮ್ಮ ಹಿರಿಯರು ಹೇಳ್ತಾರೆ, ಅಂದು 46-47ನೇ ಇಸ್ವಿಯಲ್ಲಿ ಮುಂದೆ ಆಡಳಿತ ಮಾಡುವರು ಅವರು ಉತ್ತಮವಾದ ವ್ಯಕ್ತಿಗಳನ್ನು ನೇಮಕ ಮಾಡೋಣ, ಯಾವ ರಾಜಕೀಯ ಹಸ್ತಾಕ್ಷರ ಕೂಡ ಬೇಡ, ಸ್ವತಂತ್ರವಾದ ಸಂಸ್ಥೆಯನ್ನು ಕಟ್ಟೋಣ ಅವರ ನೇಮಕ ಮಾಡಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಸಂಸ್ಥೆಯನ್ನು ಕಟ್ತಾರೆ. ಈ ಕಮಿಷನ್ಗಳ ಅರ್ಥ ಏನಾಗಿದೆ ಸ್ವಾಮಿ?